ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಇವತ್ತು ಮೊಹರಂ ಆದ್ರಿಂದ ನನ್ನ ಮೊಮ್ಮಗನಿಗೆ ರಜೆ ಇತ್ತು. ಹಂಗಾಗಿ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋ ಪ್ಲಾನ್ ಇತ್ತು. ಅವನಿಗೆ ಮಾತು ಕೊಟ್ಬಿಟ್ಟಿದ್ವಿ. ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತಂದ್ರೆ ನೋಡಿ, ಇಲ್ಲಿ ತುಮಕೂರಿಂದ 11 ಕಿಲೋಮೀಟರ್ ಇರುವಂತ ಪಂಡಿತ್ನಳ್ಳಿಲಿರುವಂತ ಮಂದರಗಿರಿ ಬೆಟ್ಟಕ್ಕೆ ಇವತ್ತು ಬೆಟ್ಟ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಅವನಿಗೆ ತೋರ್ಸೋದೇನು, ನಾನ್ ನೋಡ್ತಾ ಇರೋದು, ನನ್ನ ಮಗ ನೋಡ್ತಾ ಇರೋದು ಇದೇ ಮೊದಲು. ಎಷ್ಟು ಸಲ ಈ ರೋಡಲ್ಲಿ ಓಡಾಡಿದೀವಿ ಗೊತ್ತಿಲ್ಲ. ಹಂಗಾಗಿ ಇದನ್ನ ದೂರದಿಂದ ನೋಡ್ತಾ ಇದ್ವಿ. ಮೊದಲು ಇದನ್ನ ಬಸ್ತಿ ಬೆಟ್ಟ ಅಂತ ಕರೆಯೋರು. ಹಂಗಾಗಿ ನಾವು ಇದನ್ನ ನೋಡೇ ಇರ್ಲಿಲ್ಲ. ಹಂಗಾಗಿ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಅವನ ಜೊತೆಗೆ ನಾವು ಕೂಡ ಎಕ್ಸೈಟ್ಮೆಂಟ್ ಇಂದ ಹೊರಟ್ವಿ. ನೋಡಿ, ಅಲ್ಲಿ ಪಂಡಿತ್ನಳ್ಳಿಲಿ 1-2 ಕಿಲೋಮೀಟರ್ ಬಂದು ಎಡಭಾಗಕ್ಕೆ ಟರ್ನ್ ಆದ್ಮೇಲೆ ನೋಡಿ, ಇಲ್ಲಿ ಟರ್ನ್ ತಗೊಂತಾ ಇದೀವಿ. ಟರ್ನ್ ತಗೊಂಡು ಇಲ್ಲಿ ಮುಂದೆ ಹೋದ್ರೆ ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಬೆಟ್ಟದ ಬುಡಕ್ಕೆ ಹೋಗ್ತೀವಿ. ಅಲ್ಲಿ ಪಾರ್ಕಿಂಗ್ನವ್ರಿಗೆ 40 ರೂಪಾಯಿ ಗಾಡಿಗೆ ಪಾರ್ಕಿಂಗ್ ಚಾರ್ಜ್ ಕಟ್ಟಬೇಕು. ಪಾರ್ಕಿಂಗ್ ಚಾರ್ಜ್ ಕಟ್ಟಿದ ನಂತರ ಮತ್ತೆ ಇಲ್ಲಿಂದ ಮುಂದಕ್ಕೆ ಹೊರಡಬೇಕು. ಮುಂದಕ್ಕೆ ಹೊರಟ ನಂತರ ಅವತ್ತು ಮಳೆ ಬೇರೆ ಸ್ವಲ್ಪ ಸ್ವಲ್ಪ ಸಣ್ಣಗೆ ಹನಿತಾ ಇತ್ತು. ಹಾಗೆ ಅಲ್ಲಿಂದ ಪಾರ್ಕಿಂಗ್ ಕಟ್ಬಿಟ್ಟು ನಾವು ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬಂದ ನಂತರ ಬೆಟ್ಟದ ಹತ್ರಕ್ಕೆ ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಸ್ವಲ್ಪ ಜನನೂ ಇದ್ರು, ಯಾಕೆಂದ್ರೆ ಇವತ್ತು ರಜೆ ಇರೋದ್ರಿಂದ ಸುಮಾರು ಜನನೇ ಇದ್ರು. ಬರೋರು ಬರ್ತಾ ಇದ್ರು. ಇನ್ನ ಎಲ್ಲ ತುಂಬಾನೇ ಜನನೂ ಕಾಣಿಸ್ತಾ ಇದ್ರು. ನೋಡಿ, ಇದು ಮೆಟ್ಲಿಗಿಂದ ಮೇಲೆ ಹತ್ತುವಂತ ಜಾಗ. 450 ಮೆಟ್ಲುಗಳಿದೆಯಂತೆ. ನಾವು ಈ ಹತ್ತೋದಕ್ಕೆ ಅಂತ ಹೋಗ್ಲಿಲ್ಲ, ಯಾಕೆಂದ್ರೆ ನನಗೆ ಅಷ್ಟು ದೂರ ಹತ್ತಕ್ಕಾಗಲ್ಲ ಅಂತ ಹೇಳಿ. ಮತ್ತೆ ಮಳೆ ಬೇರೆ ಸ್ವಲ್ಪ ಸ್ವಲ್ಪ ಹನಿತಾ ಇರೋದ್ರಿಂದ ಆ ರಿಸ್ಕ್ ಎಲ್ಲ ಬೇಡ ಮಗು ಕರ್ಕೊಂಡು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಕಾರಲ್ಲೇ ಮತ್ತೆ ವಾಹನಗಳಿಗೆ ಇರೋಂಥ ದಾರಿಲೇ ಮುಂದೆ ಸಾಕ್ತಾ ಹೊರಟ್ವಿ. ಮುಂದೆ ಸಾಕ್ತಾ ಸಾಕ್ತಾ ಹೋಗುವಾಗ ನೋಡಿ, ನಮಗೂ ಇದು ಮೊದಲು ಇದನ್ನ ನೋಡಿರೋದ್ರಿಂದ 3 ಜನಕ್ಕೂ ಕುತೂಹಲ ಜಾಸ್ತಿನೇ ಇತ್ತು. ವಾತಾವರಣ ಅಷ್ಟು ಚೆನ್ನಾಗಿತ್ತು. ವಾತಾವರಣ ಹಸಿರು ಎಲ್ಲಿ ನೋಡಿದ್ರು ತುಂಬಾ ಚೆನ್ನಾಗಿತ್ತು ಅಂತಾನೆ ಅನ್ನಿಸ್ಬೋದು. ಚಳಿ ಚಳಿ ನೋಡೋದಕ್ಕೆ ಸಖತ್ ಇಷ್ಟ ಆಯ್ತು. ಅಲ್ಲಿಂದ ಮುಂದೆ ಹಂಗೆ ನೋಡ್ಕೊಂಡು ಮುಂದೆ ಬರ್ತಾ ಬರ್ತಾ ಇಲ್ಲಿ ಬೆಟ್ಟದ ಹಿಂದೆ ನಾವು ಬರೋ ಅಷ್ಟರೊಳಗೆ ಅಲ್ಲಿ ಒಂದು ಕೆರೆನೂ ಕಾಣಿಸ್ತು. ಕೆರೆ ಯಾವ್ದಪ್ಪ ಅಂದ್ರೆ ಇದು ಮೈದಾಳದ ಕೆರೆ. ಮೈದಾಳದ ಕೆರೆ ಅಂದ್ರೆ ಮೊದಲೆಲ್ಲ ತುಮಕೂರು ನಗರಕ್ಕೆ ಕುಡಿಯೋ ನೀರಿಗೆ ಈ ಮೈದಾಳದ ಕೆರೆ ನೀರನ್ನೇ ಬಳಸ್ತಾ ಇದ್ರು ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಎಲ್ಲ ಹೇಳೋರು. ಈಗಲೂ ಬಳಸ್ತಾರೆ ಅನ್ಸುತ್ತೆ. ಈ ಮೈದಾಳದ ಕೆರೆನೂ ನಾವು ನೋಡಿರ್ಲಿಲ್ಲ. ಹಂಗಾಗಿ ನೋಡಿ, ಎಲ್ಲೆಲ್ಲ ಹೋಗ್ತೀವಿ ಹುಡ್ಕೊಂಡು ಯಾವ್ಯಾವ್ದೋ ಜಾಗನ. ಇಲ್ಲೇ ನಮ್ಮ ಹತ್ರದಲ್ಲಿ ಇರೋದನ್ನೇ ನಾವು ನೋಡೇ ಇರಲ್ಲ ಎಷ್ಟೋ ಸಲ. ನಮ್ಮ ಕಣ್ಮುಂದೆ ಮೊದ್ಲೇ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಆತರ ಎಲ್ಲೆಲ್ಲ ಹುಡುಕೊಂಡು ದೂರ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ಈ ವೆದರ್ಗಂತೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಸೂಟಬಲ್ ಆಗಿರೋಂಥ ಪ್ಲೇಸ್ ಇದು. ನಮಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡಿ, ಈ ಇದು ಬೆಟ್ಟದ ಮೇಲೆ ಹೋಗ್ತಾ ಇರೋ ದಾರಿ ಸ್ವಲ್ಪ ಭಯನೂ ಅನ್ನಿಸ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಬರ್ತಿದ್ವಲ್ಲ, ಕಡ್ದಾಗಿತ್ತು ಅಂತ ಅನ್ನಿಸ್ತು. ಇದಕ್ಕಿನ್ನ ಕಡ್ದಾಗಿರೋ ಜಾಗಗಳೆಲ್ಲ ಓಡಾಡಿದೀವಿ, ಆದ್ರೂ ಇದು ಫಸ್ಟ್ ಟೈಮ್ ಆದ್ರಿಂದ ಸ್ವಲ್ಪ ನೋಡಿ ಎಷ್ಟು ಹಪ್ಪಿದೆ. ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈಗ ಅಲ್ಲಿ ಹೋಗೋದಿಕ್ಕಂತೂ ಮಾಡಿಸಿದ ಜಾಗ ತರ ಇದೆ. ನಾವು ಮೇಲಕ್ಕೆ ಬಂದೇ ಬಿಟ್ವಿ. ಇದ್ರ ಮೇಲಿಂದ ನಡೆಯೋದು ಅಂತ ನನ್ನ ಮಗ ನನ್ನ ಮೊಮ್ಮಗನಿಗೆ ಹೇಳ್ದ, ಇಲ್ಲಿಂದ ನಡೆಯೋಣ ಅಂತ. ಸರಿ ಆಯ್ತು ಅಂತ ಅವನು ಹೊರಟ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಇನ್ನೂ ಗಾಡಿಗಳು ಬರ್ತಾ ಇತ್ತು. ಈಗೀಗ ಕಂಟಿನ್ಯೂಸ್ ಆಗಿ ಒಂದು 3-4 ದಿನದಿಂದ ಮಳೆ ಹಿಡ್ದಿರೋದ್ರಿಂದ ಇಲ್ಲಿ ನೋಡಿ, ಇದೇ ಮೈನ್ ಗೇಟು. ವಾಹನಗಳು ಮುಂದೆ ಹೋಗ್ಬಿಡತ್ತೆ ಅಂತ ಗೇಟ್ನ ಅವ್ರು ತೆಗ್ದಿರಲ್ಲ. ಈ ಕಡೆ ಚಿಕ್ಕದಾಗಿ ಸ್ವಲ್ಪ ಈ ತರ ಓಪನ್ ಮಾಡಿ ಬಿಟ್ಟಿದ್ರು. ಇಲ್ಲಿಂದ ಮೇಲಕ್ಕೆ ಹೋಗೋದಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಯಾವ್ದೋ ಮಲೆನಾಡ್ನೆಲ್ಲ ಹುಡ್ಕೊಂಡು ಹೋಗ್ತಿದ್ವಲ್ಲಪ್ಪ, ಇದನ್ನೇ ನೋಡಿಲ್ಲ ಅಂತ ನಮಗೆ ಒಂಥರ ಬೇಜಾರು ಅನ್ನಿಸ್ತು.
ಒಂದು ದಿನ ಇಲ್ಲಿ ಬಂದು ಸ್ಪೆಂಡ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್ ತರ ಮಕ್ಕಳನ್ನಾಗ್ಲಿಗೆ ಯಾರಿಗಾದ್ರೂ ಮನ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಒಂದ್ 10 ನಿಮಿಷ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಹೋದ್ರೆ ಎಷ್ಟೋ ಮನಸ್ಸಿಗೆ ತೃಪ್ತಿ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಪರಿಸರ ಎಲ್ಲ ತುಂಬಾ. ಈ ಕಡೆ ನೋಡಿದ್ರೆ ಕೆರೆ, ಈ ಕಡೆ ನೋಡಿದ್ರೆ ಎಲ್ಲ ತೋಟಗಳು, ಹೊಲ, ನೋಡಿ ಬೆಟ್ಟ ಗುಡ್ಡ, ಚಿಕ್ಕ ಕಟ್ಟೆ ತರ ಇರೋದು ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂದ್ರೆ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ರೆ ಹೋಗೋದಕ್ಕೆ ಒಂಥರ ಭಯ ಆಗೋದು. ಗಾಳಿನೇ ತಳ್ಳಿ ಬೀಸ್ದಂಗ್ ಆಗೋದು. ನೋಡಿ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ತಿದ ತಕ್ಷಣ ಇದು ಮರ ಅಲ್ಲ, ಇದು ಆರ್ಟಿಫಿಷಿಯಲ್ ಮಾನವ ನಿರ್ಮಿತ ಮರ ಇದು. ಅದ್ರ ಕೆಳ ಗುರುಗಳು ತಪಸ್ಸಿಗೆ ಅಥವಾ ಬೋಧನೆಗೆ ಕೂತಿರೋ ತರ ಇರೋದು. ಎಲ್ಲ ಭಕ್ತಾದಿಗಳು ಅವ್ರನ್ನ ಕೂತ್ಕೊಂಡು ನೋಡಿ, ಎಲ್ಲಾರು ಭಕ್ತಿಯಿಂದ ಕೂತ್ಕೊಂಡು ಅವರು ಏನೋ ಪ್ರವಚನ ಕೇಳೋ ತರ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಒಳಗಡೆ ಎಂಟ್ರೆನ್ಸ್ ಆಗ್ತಿದ ತಕ್ಷಣ ಯಾವ್ದೋ ಲೋಕಕ್ಕೆ ಬಂದ್ವೇನೋ ಅಂತ ಅನ್ನೋ ರೀತಿ ಚೆನ್ನಾಗಿತ್ತು. ಅದರಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ ತಕ್ಷಣ ನೋಡಿ ಬಲಭಾಗಕ್ಕೆ ಇದು ಕ್ಷೇತ್ರಪಾಲ ಅಂತ, ದೇವಸ್ಥಾನದಲ್ಲಿ ಕ್ಷೇತ್ರಪಾಲ ಇದ್ರು ನೋಡಿ. ಇದು ಕ್ಷೇತ್ರಪಾಲ ದೇವಸ್ಥಾನ. ಇದು ದೇವಸ್ಥಾನ ಮುಗಿಸ್ಕೊಂಡು ಬನ್ನಿ ಇಲ್ಲಿ ಮುಂದಿನ ದೇವಸ್ಥಾನಗಳನ್ನೆಲ್ಲ ವೀಕ್ಷಣೆ ಮಾಡೋಣ. ಇದೆಲ್ಲ ನೋಡಿದ್ದಾದ್ಮೇಲೆ ದೇವಸ್ಥಾನದ ಕಡೆಯವರು ಅಂದ್ರೆ ಅಲ್ಲಿ ಏನೋ ಕೆಲಸ ಮಾಡೋರು ಇದ್ರು, ಅಲ್ಲಿ ಅವ್ರ ಕಲಿ ಮಾತಾಡ್ಸೋಣ. ಮೇಡಮ್ ಇದು 1200 ವರ್ಷದ ಅಷ್ಟು ಹಳೆಯ ದೇವಸ್ಥಾನಗಳು ಮೇಡಮ್ ಇವೆಲ್ಲ.
ಇದೆಲ್ಲ ಗಂಗರ ಕಾಲದ ದೇವಸ್ಥಾನಗಳು. ಈಗ ಆವಾಗೆಲ್ಲ ಇಲ್ಲೆಲ್ಲ ಕಂಪ್ಲೀಟ್ ಇದಿತ್ತು, ಏನು ಗುಡ್ಡಗಳು, ಬೆಟ್ಟ ಗುಡ್ಡ ಆ ಥರ ಎಲ್ಲ ಇತ್ತು. ಈಗ ಇದನ್ನ ಮುನಿಗಳು ಬಂದಿದ್ರು, ಒಂದು 3-4 ಇಯರ್ಸ್ ಬೇಕು, ಮುನಿಗಳು ಬಂದು ಇವೆಲ್ಲನೂ ರೆಡಿ ಮಾಡಿದ್ದಾರೆ ಅವರು. ಹಾಗಾಗಿ ಇದು ಇವಾಗ ಒಂದು 4 ವರ್ಷದಿಂದ ಇವೆಲ್ಲ ಅರೇಂಜ್ ಮಾಡಿರೋದ್ರಿಂದ ಔಟ್ ಸೈಡ್ ಅಷ್ಟೇ ಏನೂ ಇರಲಿಲ್ಲ, ಅದೆಲ್ಲನೂ 1.5 ವರ್ಷದಿಂದ ಎಲ್ಲ ರೆಡಿ ಮಾಡಿದ್ದಾರೆ. ಇದನ್ನ ತುಮಕೂರಿಂದ ಟ್ರಸ್ಟ್ನವರು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಮೇಡಮ್. ಇದನ್ನ ಈಗ ಮಂದಾರಗಿರಿ ಅಂತಾರೆ, ಮೊದಲು ಹಳ್ಳಿಯವರೆಲ್ಲರೂ ಇದನ್ನ ಬಸ್ತಿ ಬೆಟ್ಟ ಅಂತ ಕರಿತಾ ಇದ್ರು, ಬಸ್ತಿ ಬೆಟ್ಟ ಅಂತ ಕರಿತಿದ್ರು. ಇಲ್ಲಿ ಮೇನ್ ಆಗಿ ಎಲ್ಲ ಹೊಸ. ಹಾಗಾಗಿ ಇಲ್ಲಿ ಚಂದ್ರಪ್ರಭಾ ಸ್ವಾಮಿಗಳು ಮತ್ತು ಪಾರ್ಶ್ವನಾಥ ಸ್ವಾಮಿಗಳ ದೇವಸ್ಥಾನಗಳಿದೆ ಇಲ್ಲಿ, ಅದೆಲ್ಲ ಹಳೆ ದೇವಸ್ಥಾನಗಳೇ ಅದೆಲ್ಲವೇ ಇದೆ. ಮತ್ತು ಕ್ಷೇತ್ರಪಾಲ ಅಂತ ಇನ್ನೊಂದು ದೇವಸ್ಥಾನ ಇದೆ. ಇದಿಷ್ಟು ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಟ್ರಸ್ಟ್ನವರೆಲ್ಲ. ಅವ್ರು ಹೇಳಿದ್ದ ವಿಷಯ ಕೇಳಿ ನಮಗೂ ತುಂಬಾನೇ ಖುಷಿ ಆಯ್ತು. ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿರುವಂಥ ಸ್ಥಳನೂ ಅನ್ನಿಸ್ತು. ಆರಾಮಾಗಿ ಏನು ಒಂಥರ ಟೆನ್ಷನ್ ಆದಂಥ ಟೈಮಲ್ಲಿ ಬಂದು ಇಲ್ಲಿ ಆರಾಮಾಗಿ ಕಾಲ ಕಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದರ ಸುತ್ತ ಈ ಥರ ಎಲ್ಲ 4 ಮೂಲೆಯಲ್ಲೂ ಈ ಥರ ಗೋಪುರಗಳು, ಕಂಬಗಳು ಎಲ್ಲ ಇದೆ. ಇಲ್ಲಿ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಗಾಳಿ ಸಿಗುತ್ತೆ, ವೆದರು ಸಖತ್ತಾಗಿತ್ತು. ಹಂಗಾಗಿ ನೋಡೋದಕ್ಕೆ, ಟೈಮ್ ಕಳೆಯೋದಕ್ಕೆ, 1 ಡೇ ಪಿಕ್ನಿಕ್ ತರ ಹೋಗೋದಕ್ಕಂತೂ ತುಂಬಾ ಮಾಡಿಸಿದ ಜಾಗ ತರ ಇತ್ತು. ನೋಡಿ ಇದು ಮೆಟ್ಲಿಂದ ಬರೋ ಅಂತವ್ರಿಗೆ ಇಲ್ಲಿ ಎಂಟ್ರೆನ್ಸ್, ಇಲ್ಲಿ ಆ ಕಡೆ ಹೋಗೋದಿಕ್ಕೂ ಬಿಡಲ್ಲ. ನೋಡಿ ಮೇಲಿಂದ ಯಾವ ತರ ಕಾಣುತ್ತೆ. ಈ ಕಂಬಗಳು ಪ್ರತಿಯೊಂದು 4 ಮೂಲೆಯಲ್ಲೂ ಈ ತರ ಕಂಬಗಳೆಲ್ಲ ಇದೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಮಗಂತೂ ಇವತ್ತು ನಾವು ಟೈಮ್ನ ಕಳೆಯೋದಕ್ಕೆ ಅಂತ ಬಂದಿದ್ದು, ಚೆನ್ನಾಗಿರೋ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತು. ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಕೆರೆ, ಬೆಟ್ಟ, ಗುಡ್ಡ ಎಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೂರದಲ್ಲಿ ಶಿವಗಂಗೆ ಬೆಟ್ಟ ಹಾಗೂ ದೇವರಸಳ್ಳಿ ಬೆಟ್ಟ ಎಲ್ಲ ಕಾಣುತ್ತೆ. ಗಾಳಿ ಅಂತೂ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತಂದ್ರೆ, ಕೈ ಹಿಡ್ಕೊಂಡು ಬರೋದಕ್ಕೆ ಕೈನೇ ಕಳ್ಕೊಂಡು ಹೋಗುತ್ತೇನೋ ಅನ್ನೋಷ್ಟು ಗಾಳಿನ ಬೀಸ್ತಾ ಇತ್ತು ಇಲ್ಲಿ. ಹಾಗಾಗಿ ಕೆಳಗಡೆ ಬಂದು ನನ್ನ ಮೊಮ್ಮಗ ಚುರುಮುರಿ ಬೇಕು ಅಂದ, ಅವನಿಗೆ ಚುರುಮುರಿ ಕೊಡಿಸಿ, ನಾವು ಸ್ವಲ್ಪ ಚಳಿ ಇತ್ತಲ್ಲ ಹಂಗಾಗಿ ಖಾರವಾಗಿ ಜೋಳ ತಿನ್ನೋಣ ಅಂತ ಜೋಳ ತಗೊಂಡು ತಿನ್ಕೊಂಡು ಇವತ್ತಿನ ಒಂದು ಮಧ್ಯಾಹ್ನದ ಟೈಮ್ನ ಕಳ್ಕೊಂಡು ಮತ್ತೆ ಕೆಳಗಡೆ ಹೊರಟ್ವಿ. ನೋಡಿ ನಾವು ಬಂದ ದಾರಿಲೇ ವಾಪಸ್ ಹೋಗ್ತಾ ಇದೀವಿ. ತುಂಬಾ ಜನನೂ ಬರ್ತಾ ಇದ್ರು. ಆವಾಗ್ಲೂನು ರಜಾ ದಿನಗಳಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ ಅಂತಾನು ಹೇಳಿದ್ರು ಅಲ್ಲಿ ಎದುರುಗಡೆ ಇರೋಂಥ ಅಂಗಡಿಯವರು. ಬೇರೆ ದಿನದಲ್ಲೆಲ್ಲ ಸಾಮಾನ್ಯ ಕಡಿಮೆ ಇರ್ತಾರೆ. ಮಳೆ ಚೆನ್ನಾಗಿರೋದ್ರಿಂದ ಕೆರೆಯಲ್ಲೂ ತುಂಬಾ ನೀರು ಇತ್ತು. ಹಂಗಾಗಿ ಅಲ್ಲಿಂದ ಕೆಳಗ್ ಬಂದು ಇದು ನೋಡಿ, ಇದು ಧ್ಯಾನ ಮಂದಿರ ಅಂತ ಹೇಳಿದ್ರು. ಧ್ಯಾನ ಮಂದಿರನ ನೋಡೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ ತಕ್ಷಣ ನೋಡಿ ಈ ಮೂರ್ತಿ ಅಲ್ಲಿ ಫಸ್ಟ್ ಸಿಗತ್ತೆ. ಇದು ನೋಡ್ತಿದ ತಕ್ಷಣ ಗೊಮ್ಮಟೇಶ್ವರ ಮೂರ್ತಿ ಇರಬೇಕು ಅಂತ ನಮಗನ್ನಿಸ್ತು. ಆದ್ರೆ ಇದು ಚಂದ್ರಪ್ರಭು ಅನ್ನೋ ಗುರುಗಳ ಮೂರ್ತಿ ಅಂತ ಗೊತ್ತಾಯ್ತು. ಇದು ಒಂದೇ ಬಂಡೆಯಲ್ಲಿ ಕೆತ್ತಿದ್ದಾರೆ. ಅದಾದ ನಂತರ ಇಲ್ಲಿ ಒಳಗಡೆ ಬರೋದು, ಇದು ಧ್ಯಾನ ಮಂದಿರ ಜೈನ ಆಚಾರ್ಯ ಶಾಂತಿ ಸಾಗರ ಎಂಬ ಗುರುವಿಗೆ ಅರ್ಪಿತವಾಗಿರುವಂತ ಇದು ಧ್ಯಾನ ಮಂದಿರ. ಇದು 81 ಅಡಿ ಎತ್ತರ ಇದೆಯಂತೆ. ಮತ್ತೆ ಇದರ ಆಕಾರ ಏನ್ ನೋಡಿ, ನವಿಲ್ಗರಿ ತರ ಇದೆ. ಅವರು ಬಳಸ್ತಾರಲ್ಲ ಬೀಸಣಿಗೆ, ಆ ಆಕಾರದಲ್ಲೇ ಇದನ್ನ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಇಲ್ಲಿ ಒಳಗಡೆ ಕೂತು ಧ್ಯಾನ ಮಾಡೋರು 1 ಗಂಟೆ ಧ್ಯಾನ ಮಾಡಬಹುದು ಅಂತಾನು ಹೇಳಿದ್ರು. ಇದನ್ನೆಲ್ಲ ನೋಡ್ಕೊಂಡು ನಾವು ಮತ್ತೆ ನೋಡಿ ಅಲ್ಲಿಂದ ಹೊರಟು ವಾಪಸ್ ತುಮಕೂರು ಕಡೆ ಬಂದ್ವಿ. ಆವಾಗ ಅವನಿಗೂ ಅದು ಸಾಕಾಗ್ಲಿಲ್ಲ, ನನ್ನ ಮೊಮ್ಮಗನಿಗೆ, ನಮ್ ಜೊತೆಲಿ ಇದ್ದಿದ್ದು. ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅದು ಯಾವ್ದಪ್ಪ ಅಂತ ಅಂದ್ರೆ ಕೈದಾಳ ತುಮಕೂರು ಗೂಳೂರ್ ಹತ್ರ ಇರುವಂತ ಕೈದಾಳಕ್ಕೆ ಹೋದ್ವಿ. ನೋಡಿ ಕೈದಾಳ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದು. ಇದು ಅಮರಶಿಲ್ಪಿ ಜಕಣಾಚಾರ್ಯವರು ನಿರ್ಮಿಸಿರುವಂತ ವಿಗ್ರಹನ ಕೆತ್ತಿರುವಂತ ದೇವಸ್ಥಾನ ಇದು. ಈ ಹಿಂದೆ ಅವರು ಅಮರಶಿಲ್ಪಿ ಅನ್ನೋ ನಾಮ ಹೊಂದೋದಕ್ಕಿಂತ ಮೊದಲು ಬೇಲೂರು ಹಳೇಬೀಡು ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಮೊದಲೆಲ್ಲ ಬೇಕಾದಷ್ಟು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು. ಅವಾಗ ದೇವಸ್ಥಾನದ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಕ್ಕೂ ಮೊದಲು ಜಕಣಾಚಾರ್ಯವರ ಮಗ ಜಕಣಾಚಾರ್ಯವರು ತಮ್ಮ ತಂದೆನ ಹುಡುಕೊಂಡು ಹೋದಂತ ಕಾಲದಲ್ಲಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೂ ಮೊದಲು ಆ ಮೂರ್ತಿನ ನೋಡಿ ಮೂರ್ತಿಯಲ್ಲಿ ಲೋಪದೋಷ ಇದೆ ಅಂತ ಅವರು ಕಂಡಿಡಿದು ಅವರು ಅವಾಗ ಸವಾಲನ್ನ ಹಾಕಿರ್ತಾರೆ.
ಈ ಮೂರ್ತಿಲಿ ಏನಾದ್ರು ಲೋಪನ ಕಂಡಿಡಿದ್ರೆ ನಾನು ಕೈ ಕತ್ತರಿಸ್ಕೊಂಡ್ಬಿಡ್ತೀನಿ ಬಲಗೈನ ಅಂತ ಹೇಳಿ ಆವಾಗ ಡಕಣಾಚಾರಿ ಆ ಮೂರ್ತಿಗೆ ಪೂರ್ತಿ ಗಂಧನ ಲೇಪನೆ ಮಾಡೋದಕ್ಕೆ ಹೇಳಿರ್ತಾರೆ. ಲೇಪನೆ ಮಾಡಿ ಒಂದು ದಿನ ಬಿಟ್ಟ ನಂತರ ಎಲ್ಲಾ ಕಡೆ ಗಂಧ ಒಣಗಿರುತ್ತೆ, ಆದ್ರೆ ಹೊಟ್ಟೆ ನಾಭಿ ಸುತ್ತ ಮಾತ್ರ ಒಣಗಿರಲ್ಲ. ಆಗ ಅದನ್ನ ಉಳಿಯಿಂದ ಅದನ್ನ ಒಡೆದಾಗ ಅಲ್ಲಿ ಕಪ್ಪೆ, ಮರಳು, ನೀರು 3 ಇರೋದು ಗೊತ್ತಾಗತ್ತೆ. ಆಗ ಜಕಣಾಚಾರಿ ತನ್ನ ಕೈಯನ್ನ ಕಟ್ ಮಾಡ್ಕೊಂಡಿರ್ತಾರೆ. ನಂತರ ಜಕಣಾಚಾರಿಯವರ ಕನಸಿನಲ್ಲಿ ಬಂದಂತ ಚೆನ್ನಕೇಶವ ಸ್ವಾಮಿ ಬಂದು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗಿ ಇಲ್ಲಿ ಪೂರ್ತಿಗೊಂಡ ಮೇಲೆ ನಿನ್ ಕೈನ ವಾಪಸ್ ಕೊಡ್ತೀನಿ ಅಂತ ಅವ್ರ ಕನಸಿನಲ್ಲಿ ಬಂದು ಹೇಳಿರ್ತಾರೆ. ಆಗ ಜಕಣಾಚಾರಿ ತನ್ನ ಹುಟ್ಟೂರಿಗೆ ವಾಪಸ್ ಬಂದು ಬರೀ ಎಡಗೈಯಿಂದ ತನ್ನ ಮಗನ ಸಹಾಯ ತಗೊಂಡು ಈ ವಿಗ್ರಹನ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಆಗೋ ಅಷ್ಟ್ರೊಳಗಡೆ ಅವರಿಗೆ ಕೈ ಬಂದ ಜಾಗ ಇದು. ಅದಕ್ಕೋಸ್ಕರ ಈ ಜಾಗನ, ಈ ಊರ್ನ ಕೈದಾಳ ಅಂತ ಹೇಳಿ ಹೆಸರು ಬಂತು. ದಳ ಅಂದ್ರೆ ಹಸ್ತ, ಕೈ ವಾಪಸ್ ಬಂದಿದ್ದು ಇವರೇ ನೋಡಿ ಜಕಣಾಚಾರಿ. ಅವರ ಫೋಟೋ ಇಲ್ಲಿ ದೇವಸ್ಥಾನದಲ್ಲಿ ಇದೆ. ಇಂದಿನ ಇತಿಹಾಸನ ಸ್ವಲ್ಪ ಈಗಿನ ಮಕ್ಳಿಗೂ ತಿಳಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಹೇಳಿದ್ಕೊಟ್ವಿ, ಅವನಿಗೂ ಹೇಳಿದ್ವಿ. ಅದು ಅವನಿಗೆ ಎಷ್ಟು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಗೊತ್ತಿಲ್ಲ. ನನ್ನ ಮೊಮ್ಮಗನಿಗೆ ಅವನಿಗೆ ಅಷ್ಟು ತಿಳ್ಕೊಳ್ಳೋ ಅಷ್ಟು ಇನ್ನ ಚಿಕ್ಕವನಲ್ವಾ. ಹಾಗಾಗಿ ಬನ್ನಿ ಈಗ ಚೆನ್ನಕೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು, ಅಂದರೆ ನಾವು ಹೋದಾಗ ಅರ್ಚಕರು ಯಾರೂ ಇರಲಿಲ್ಲ, ಬಾಗ್ಲಾಕಿತ್ತು. ಅರ್ಚಕರಿದ್ದಿದ್ರೆ ಇದ್ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೋದಿತ್ತು. ನಾವೇನಾದ್ರೂ ಹಿಂದಿಂದ ಹೇಳಿದ್ರೆ ಅವನು ಹಂಗಂದ್ರೆ ಅಂತಾನೆ, ಅವನಿಗೆ ಗೊತ್ತಾಗಲ್ವಲ್ಲ. ಹಂಗಾಗಿ ಇದನ್ನೆಲ್ಲ ನೋಡಿ ಮುಗಿಯೋ ಅಷ್ಟೊತ್ತಿಗೆ ಅವತ್ತಿನ ದಿನ ಕಳೆದೇ ಹೋಯ್ತು. ಬುಧವಾರದ ರಜಾ ತೀರ್ತು. ಅಷ್ಟು ಆದ್ರೂ ಅವನಿಗೆ ಸಮಾಧಾನ ಇಲ್ಲ. ಈ ದೇವಸ್ಥಾನದ ಹಿಂಭಾಗದಲ್ಲಿ ನೋಡಿ, ಇದು ಚೆನ್ನಕೇಶ್ವರ ಸ್ವಾಮಿಯ ವಾಹನವಾದ ಗರುಡದ ಸ್ವಾಮಿ ದೇವಸ್ಥಾನ ಇದೆ. ಮೊದಲಿಗೆ ತೋರಿಸಿದ್ದು ಚೆನ್ನಕೇಶ್ವರ ಸ್ವಾಮಿ ಪಾದ ಅಂತ ಹೇಳಿದ್ರು ಇದನ್ನ. ನಂತರ ಎದುರುಗಡೆನೆ ಇದೆ ಗರುಡ ಸ್ವಾಮಿ ದೇವಸ್ಥಾನ, ಅದನ್ನು ನೋಡ್ಕೊಂಡ್ವಿ ನಾವು. ನೋಡಿ, ಇದು ಗರುಡ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೆಲ್ಲ ಫೋಟೋ ಶೂಟ್ಗೆ ಎಲ್ಲ ತುಂಬ ಜನ ಹೋಗ್ತಾರೆ, ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಹೇಳಿ. ಇದೆಲ್ಲ ನೋಡಿಕೊಂಡು ಮುಗಿಯೋ ಅಷ್ಟೊತ್ತಿಗೆ ಅವತ್ತಿನ ದಿನ ಮುಗೀತು. ಸಂಜೆ 4:15 ಗಂಟೆ ಆಯಿತು. ಮತ್ತೆ ಅವ್ರ ಅಮ್ಮನ ಹತ್ರ ಗೂಳೂರಿಗೆ ಕರ್ಕೊಂಡೋಗಿ ಬಿಟ್ಟು ಬರೋ ಅಷ್ಟೊತ್ತಿಗೆ ನಮಗೆ ಸಾಕಾಗೋಯ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಅವನು ಟೈಮ್ ಸ್ಪೆಂಡ್ ಮಾಡಿದ್ರು ಅವನಿಗೆ ಸಾಕಾಗಲಿಲ್ಲ. ಮತ್ತೆ ಹೇಳೋದಕ್ಕೆ ಶುರು ಮಾಡ್ಕೊಂಡ, ಹೋಗಲ್ಲ ಅಂತ ಹೇಳಿ. ಹೇಗೋ ಅವನ್ನ ಸಮಾಧಾನ ಮಾಡಿ ಅವನ್ನ ಮನೇಲಿ ಬಿಟ್ಟು ಬರೋ ಅಷ್ಟೊತ್ತಿಗೆ ಟೈಮೇ ಮುಗೀತು. ಇಲ್ಲಿಗೆ ನನ್ನ ಇವತ್ತಿನ ಒನ್ ಡೇ ಪಿಕ್ನಿಕ್, ಸಿಂಪಲ್ ಆಗಿರುವಂಥ ಒಂದು ಪಿಕ್ನಿಕ್ ನನ್ನ ಮೊಮ್ಮಗನ ಜೊತೆ ಅನ್ನೋ ವ್ಲಾಗ್ನ ಪೂರ್ತಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಈ ದೇವಸ್ಥಾನದ ವಿಷಯವಾಗಿ ಏನಾದರೂ ನಾನು ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ ಒಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.